ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಬುಧವಾರದ ಸಂಜೆಯ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ನಮ್ಮ ಪರಿಚಯದವರು ಒಬ್ಬರು ಆಂಟಿ ಅವ್ರ ಮೊಮ್ಮಕ್ಕಳಿಗೆ ಸ್ವಲ್ಪ ಗೋಲ್ಡ್ ಕವರಿಂಗ್ ಜ್ಯುವೆಲ್ರೀಸ್ ತೊಗೋಬೇಕು ಅಂತಂದರು. ಏನೋ ಸ್ಕೂಲಲ್ಲಿ ಫಂಕ್ಷನ್ ಇದೆಯಂತೆ, ಮತ್ತು ಡೈಲಿ ವೇರು ಸ್ಕೂಲಿಗೆ ಹಾಕಿ ಕಳ್ಸೋದಕ್ಕೆ ಒಂದು ಇಯರಿಂಗ್ ತೊಗೋಬೇಕು ಅಂತಂದರು. ಅದಕ್ಕೆ ನನಗೆ ಪರಿಚಯ ಇದ್ದಂಥ ಒಂದು ಅಂಗಡಿಗೆ ಅವ್ರನ್ನ ಕರ್ಕೊಂಡು ಹೋದರೆ, ಇಲ್ಲಂತೂ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಜ್ಯುವೆಲ್ರಿಗಳಿದೆ. ನಾನು ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಇಲ್ಲಿ. ಹಾಗೆ ನನ್ನ ಕಿವಿಯಲ್ಲಿ ಒಂದು ಓಲೆ ಇತ್ತು, ಸೇಮ್ ಡಿಟ್ಟೋ ಬೇಕು ಅಂಥೇಳಿ ಅವರು ಅಲ್ಲಿಗೆ ಬಂದರು, ನನ್ನ ಜೊತೆಯಲ್ಲಿ ತಗೊಂಡ್ರು. ಅವ್ರಿಗೆ ಸೇಮ್ ಐಟಮ್ ಸಿಕ್ತು. ನಾನು ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ಕೆಲವೊಂದು ಐಟಮ್ಸ್ ಮನೆಗೆ ಬೇಕಿತ್ತು. ನನಗೆ ಒಂದು ಆ್ಯಂಟಿ ಸ್ಕಿಡ್ ಮ್ಯಾಟು ಮತ್ತು ಇನ್ನೂ ಕೆಲವು ಐಟಮ್ ಬೇಕಿತ್ತು. ಸರಿ ಅಂಥೇಳಿ ಸಾಯಿ ಕೃಷ್ಣ ಶಾಪಿಂಗ್ ಅಂತೇಳಿ ಒಂದು ಶಾಪಿಂಗ್ ಮಾಲ್ ಇದೆ, ಅಲ್ಲಿ ಹೋದ್ವಿ. ಇಲ್ಲಂತೂ ಯಾವುದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಡೆಕೋರೇಷನ್ ಐಟಮ್ ಇರ್ಬೋದು, ದೇವ್ರ ಪೂಜೆಗೆ ಉಪಯೋಗಿಸುವಂಥ ಪಾತ್ರೆಗಳಿರ್ಬೋದು, ಆಮೇಲೆ ನೀರಿಗೆ ಹೂವು ಹಾಕಿ ಇಡ್ತಾರಲ್ವ, ಅದೇನು ಹೇಳ್ತಾರೆ ಅದು ಇರ್ಬೋದು. ಕಾಪರಲ್ಲಿ ಸಿಗುತ್ತೆ ಅದು ಇವ್ರ ಹತ್ರ. ಮತ್ತು ನೋಡಿ, ಕಾಫಿ ಕಪ್ಪು ಕಾಪರಲ್ಲಿ, ಬ್ರಾಸಲ್ಲಿ ದೇವ್ರ ಪೂಜಾ ಪಾತ್ರೆಗಳಿರ್ಬೋದು, ಚಾಪೆಗಳಿರ್ಬೋದು, ಪ್ಲಾಸ್ಟಿಕ್ ಐಟಮು, ಜ್ಯೂಸರು, ಟಿಫನ್ ಬಾಕ್ಸ್ಗಳು, ಚೇರು, ಎಲ್ಲ ಒಂದು A to Z ಮನೆಗೆ ಬೇಕಾಗಿರುವಂಥ ಹೊಸ ಸಂಸಾರದಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಬೇಕಾಗುತ್ತೆ ಮನೆಗೆ A to Z ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅದು ಕೂಡ ರೀಸನಬಲ್ ರೇಟಲ್ಲಿ ಇವ್ರು ಕೊಡ್ತಾರೆ. ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನಂತೂ ಮನೆಗೆ ಏನಾದ್ರು ಬೇಕು ಅಂತಂದಾಗ ಫಸ್ಟ್ ನೆನಪಾಗೋದೇ ಇಲ್ಲಿ ನನಗೆ. ಹಂಗಾಗಿ ಇವತ್ತು ಒಂದು ಮ್ಯಾಟು ಮತ್ತು ಇನ್ನೊಂದು 2-3 ಐಟಮ್ ಬೇಕಿತ್ತು. ಹಂಗಾಗಿ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂಥೇಳಿ. ನೋಡ್ತಾ ಇರ್ಬೋದು, ಸ್ಟೀಲ್ ಪಾತ್ರೆ ಐಟಮ್ಸ್ ಅಂತೂ ಎಷ್ಟು ರಾಶಿ ಇದೆ ಅಂತಂದರೆ ನೋಡ್ತಾ ಇದ್ರು, ಮತ್ತು ಇದ್ದರೂ ಕೂಡ ತೊಗೋಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು, ಜಾಗ ಇಲ್ಲ. ಇವಾಗೆಲ್ಲ ದೊಡ್ಡ ಮನೆಗಳಿಲ್ಲ ಅಲ್ವಾ, ಅಡುಗೆ ಮನೆಗಳೆಲ್ಲ ಚಿಕ್ಕದಿರುತ್ತೆ. ಹಾಗಾಗಿ ನಾವು ಜಾಸ್ತಿ ಪಾತ್ರೆಗಳು ತೊಗೊಂಡೋಗಿ ಇಟ್ಕೊಳ್ಳೋಕ್ಕಾಗಲ್ಲ. ಉಪಯೋಗಿಸಿ 1 ವರ್ಷ 2 ವರ್ಷ ಮತ್ತೆ ಅದು ಹಳೇದಾಯಿತು ಅಂತಂದರೆ ಅದನ್ನು ಕೊಟ್ಟು ಬೇರೆ ತೊಗೋಬೇಕು. ನೋಡ್ತಾ ಇರ್ಬೋದು, ಸ್ಟೀಲ್ ಪಾತ್ರೆ ಐಟಮ್ಸು ಎಷ್ಟು ರಾಶಿ ಇದೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಬೇಕಾಗಿದ್ದರೆ ಮನೆಗೆ ಏನಾದ್ರು ವಸ್ತುಗಳು, ಇಲ್ಲಿಗೆ ಹೋಗಿ ನಮ್ಮ ಏರಿಯಾದಲ್ಲಿ ಇದ್ದವ್ರು ಮಾತ್ರ ಬೇರೆ ಏರಿಯಾದಿಂದ ಬಂದು ಇಲ್ಲಿ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನಮ್ಮ ಮನೆಗೆ ಯಾವುದೇ ವಸ್ತು ಬೇಕು ಅಂತಂದರೂ ಇಲ್ಲಿಗೆ ಬಂದುಬಿಟ್ರೆ ಸಾಕು, ಎಲ್ಲ ಒಂದೇ ಅಂಗಡೀಲಿ ಸಿಕ್ಬಿಡುತ್ತೆ ನಮಗೆ. ಮತ್ತೆ ಹುಡುಕಬೇಕಾಗಿರೋ ಅವಶ್ಯಕತೆ ಇಲ್ಲ. ಮತ್ತು ಸ್ಕೂಲಿಗೆ ಕಳಿಸುವಂಥ ಬಾಕ್ಸು, ಮತ್ತು ಅಡುಗೆ ಮನೆಯಲ್ಲಿ ನಮಗೆ ಸ್ಟೋರೇಜ್ ಬಾಕ್ಸ್ಗಳು ಎಲ್ಲ ಸಿಗುತ್ತೆ. ಮ್ಯಾಟು, ನಾನು ಇದು ಸೆಂಟ್ ಅಂದ್ಕೊಂಬಿಟ್ಟೆ, ಸೆಂಟ್ ಅಲ್ವಂತೆ ಇದು ಬಂದು ಸ್ಯಾನಿಟೈಸರು, ಇಲ್ಲ ಅಂತಂದರೆ ಹ್ಯಾಂಡ್ ವಾಶ್ ಎಲ್ಲ ಹಾಕಿಟ್ಕೊಂಡು ಉಪಯೋಗಿಸೋಕ್ಕೆ ಸ್ಪ್ರೇ ಬಾಟಲ್ ಅಂತೆ. ಇದು ತುಂಬಾ ಒಂಥರ ಸ್ಟೈಲಿಶಾಗಿ ಚೆನ್ನಾಗಿತ್ತು. ನಾನು ಸೆಂಟ್ ಬಾಟ್ಲ್ ಅಂದ್ಕೊಂಬಿಟ್ಟಿದ್ದೆ ಅದನ್ನು. ಪ್ಲಾಸ್ಟಿಕ್ ಐಟಮಿಂದ ಹಿಡಿದು, ಸ್ಟೀಲ್ ಐಟಮಿಂದ ಹಿಡಿದು, ಇಂಡಿಯಾಲಿಯಂ ಪಾತ್ರೆಗಳು, ಕಾಪರ್ ಪಾತ್ರೆಗಳು, ಈಗಂತೂ ತರಾವರಿ ಪಾತ್ರೆಗಳು ಮಾರ್ಕೆಟಿಗೆ ಬಂದುಬಿಟ್ಟಿದೆ. ಆದರೆ ರೇಟು ಕೂಡ ಹಾಗೆ ಇದೆ, ಈಗ ಜಾಸ್ತಿನೇ ಇದೆ ರೇಟೆಲ್ಲ. ಕಾಪರ್ ಪಾತ್ರೆಗಳೆಲ್ಲ ಅಡುಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ವಾ. ಆದರೆ ಕಾಪರೆಲ್ಲ ಅಡುಗೆ ಮಾಡೋದಕ್ಕೆ ತುಂಬ ಒಳ್ಳೆಯದು. ಆದರೆ ಏನು ಮಾಡೋದು, ತುಂಬಾ ಪ್ರೈಸ್ ಜಾಸ್ತಿ ಇರುತ್ತೆ ಅದು ತೊಗೊಳಕ್ಕೆ. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಬಾಟಲ್ಸು, ಅಡುಗೆ ಮನೆಯಲ್ಲಿ ಕಾಳು ಮತ್ತು ಎಲ್ಲ ಐಟಮ್ಸ್ ಎಲ್ಲ ಹಾಕಿಡೋದಕ್ಕೆ ಇಡ್ಲಿ ಪಾತ್ರೆ, ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ನೋಡ್ತಾಯಿದ್ರು ಮತ್ತೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನನಗಂತೂ ಪಾತ್ರೆ ಹುಚ್ಚು ಜಾಸ್ತಿ. ನೀವು ಕೂಡ ಯಾರು ನೋಡ್ತಾ ಇದ್ದೀರಾ, ನಿಮಗೆಲ್ಲ ಪಾತ್ರೆ ಹುಚ್ಚಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಪಾತ್ರೆಗಳಿದ್ದರೂ ಕೆಲವೊಂದು ಪಾತ್ರೆಗಳನ್ನ ಪದೇ ತೊಗೊಳ್ತಾ ಇರ್ತೀನಿ. ನೋಡಿ, ದೇವ್ರ ಫೋಟೋ, ಈ ಫೋಟೋ ಇದರಲ್ಲಂತೂ ಒಂದು 3D ಫೋಟೋ ನೋಡಿದೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಸೀನರಿ ಫೋಟೋ ಅದು, ತುಂಬಾ ಚೆನ್ನಾಗಿತ್ತು. ನೋಡಿ, ಕರ್ಜಿಕಾಯಿ ಮಾಡೋದು, ಮೋದಕ ಮಾಡೋದು, ಇದು ಕೂಡ ಒಂದು ಬೇಕಿತ್ತು ನನಗೆ, ತಗೊಂಡೆ. ತೋರಿಸ್ತೀನಿ ಮತ್ತೆ ನಾನು ಯಾವುದನ್ನು ತೊಗೊಂಡು ಬಂದೆ ಅಂಥೇಳಿ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ, ಹಂಗಾಗಿ
ತೊಗೊಂಡು ಬಂದ್ವಿ. ಹಾಗೆ ಹೊರಗಡೆ ನಡ್ಕೊಂಡು ಬರಬೇಕಾದ್ರೆ ಆಂಟಿ ಒಂದು ನೈಟಿ ತೊಗೊಳ್ಬೇಕು ಅಂತಂದರು. ಕ್ವಾಲಿಟಿ ಇದು ಕೂಡ ಚೆನ್ನಾಗಿತ್ತು. ಅಂಗಡಿಯಲ್ಲಿ ಕಡಿಮೆ ಅಂತಂದರು, ಇದು 500ರಿಂದ 600 ರೂಪಾಯಿ ಹೇಳ್ತಾರೆ. ಇವರು ಆಂಟಿ ಪಾಪ ಹೊರಗಡೆ 350 ರೂಪಾಯಿ ಕೊಟ್ಟರು, ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ಅದೆಲ್ಲ ತೊಗೊಂಡು ಸೀದಾ ಮನೆಗೆ ಬಂದೆ. ನೈಟು ಆಲ್ರೆಡಿ ಮಧ್ಯಾಹ್ನ ಮಾಡಿದ ಅಡುಗೆ ಇತ್ತಲ್ವ, ಹಂಗಾಗಿ ಹಾಗೆ ಬೆಳಗ್ಗೆ ಟಿಫನಿಗೆ ನಾನು ಇವತ್ತು ತರಕಾರಿ ಬಾತ್ ಮಾಡ್ಕೊಂಡಿದ್ದೆ. ನೀವೇನು ಮಾಡ್ಕೊಂಡಿದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪ್ರತಿ ದಿವಸ ಏನು ಕಾಫಿ ಕುಡಿಯಲ್ಲ, ಇವತ್ತು ಸ್ವಲ್ಪ ಕುಡಿಬೇಕು ಅನ್ನಿಸ್ತು. ಸರಿ ಕಾಫಿ ಕುಡಿದು ಟಿಫನ್ ಮಾಡ್ತಾಯಿದ್ದೆ, ರೇಷನ್ ಕೊಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಸರಿ ಫಸ್ಟ್ ಹೋಗಿ ರೇಷನ್ ತೊಗೊಂಬಂದ್ಬಿಡೋಣ ಅಂತೇಳಿ ರೇಷನ್ ತರಕ್ಕೆ ಹೋದೆ. ಹೋದ ತಿಂಗಳು ಹಿಂಗೆ ಮರ್ತ್ಕೊಂಡು ರೇಷನ್ ಏನು ತಗೊಳ್ಳಿಲ್ಲ, ಹೋಯ್ತು. ರೇಷನ್ ತಗೊಳ್ಳಿಲ್ಲ ಅಂತಂದರೆ ಕಾರ್ಡ್ ಕ್ಯಾನ್ಸಲ್ ಆಗಿಬಿಡುತ್ತಲ್ವ, ಹಾಗಾಗಿ ರೇಷನ್ ತಗೊಂಡು ಬಂದೆ. ಈ ಸತಿ ಅಂತೂ ರಾಗಿ ತುಂಬಾ ಗಲೀಜಿತ್ತು, ತುಂಬ ಮಣ್ಣು ನೋಡಿ ಎಷ್ಟು ಧೂಳಿದೆ ಅಂತ. ಇದು ಕಡಿಮೆ ಅಂತಂದರು 4ರಿಂದ 5 ಸತಿ ಕ್ಲೀನ್ ಮಾಡಿಸಿ ತೊಳೆದು ಮತ್ತು ನಾವು ರಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು. ಅಕ್ಕಿ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಇಲ್ಲಿ ಕೆಲವೊಂದು ಐಟಮ್ಸನ್ನ ಅಂಗಡಿ ರೇಟಿಗೆ ಕೊಡ್ತಾರೆ, ಅದನ್ನು ತಗೊಳ್ಳೇಬೇಕು ನಾವು, ಆದರೆ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಮೊಸಪ್ಪು ಸಾರನ್ನು ಮಾಡ್ಕೊತಾ ಇದ್ದೀನಿ. ಮೊಸಪ್ಪು ಸಾರಿಗೆ ಸಿಂಪಲಾಗಿ ಏನಿಲ್ಲ, ಸ್ವಲ್ಪ ತೊಗರಿಬೇಳೆ ಮತ್ತು 1-2 ಸತಿ ತೊಳ್ಕೊಂಡು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ 3ರಿಂದ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಾನಿಲ್ಲಿ ಪಾಲಕು, ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪನ್ನು ಆಲ್ರೆಡಿ ತೊಳೆದು ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಬೇಳೆ ಒಂದು 3-4 ವಿಷಲ್ ಬೇಯಿಸ್ಕೊಂಡಾದ್ಮೇಲೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂಥ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಇದು ಕೂಡ 2 ವಿಷಲ್ ಕೂಗಿಸ್ಕೊಳ್ಬೇಕು. ನಾನಿಲ್ಲಿ 3 ಥರ ಸೊಪ್ಪನ್ನು ನೋಡಿ ಈಗ ತಗೊಂಡಿದ್ದೀನಿ. ಇವತ್ತು ಸೊಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಮತ್ತು ಪಾಲಕ್ ಬೆಂದಿದೆ. 3 ಥರ ಸೊಪ್ಪನ್ನು ನೋಡಿ ಈಗ ತಗೊಂಡಿದ್ದೀನಿ. ಇವತ್ತು ಸೊಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಮತ್ತು ಪಾಲಕ್ ಬೆಂದಿದೆ. ಸೊಪ್ಪೀಗ ತಗೊಂಡು ನಾನು ಸಾಂಬಾರು ಮಾಡ್ತೀನಿ. ಸೊಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಮತ್ತು ಟೊಮೆಟೊ ಅದೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ 1-2 ಸತಿ ಆನ್ ಆ್ಯಂಡ್ ಆಫ್ ಮಾಡೋದು. ಸ್ಮ್ಯಾಶ್ ಕೂಡ ಮಾಡ್ಕೊಬೋದು, ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ 2 ಸತಿ ಸ್ಮ್ಯಾಶ್ ಆಗುತ್ತೆ. ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ನಾವಿಲ್ಲಿ ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿ 1-2 ಸತಿ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ ಸೊಪ್ಪು ಸಾರು ರೆಡಿ ಆಯಿತು. ರುಬ್ಬಿರೋದನ್ನ ಮಿಕ್ಸ್ ಮಾಡ್ಕೊ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ನಮ್ಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಾವು ಆದಷ್ಟು ರುಚಿಗೆ ಬೇಕಾಗಿರೋ ತರಕಾರಿಗಳನ್ನ ತಿನ್ನಬೇಕು. ಉಪ್ಪು ಹಾಕಿ ಒಂದು ಸೈಡಲ್ಲಿ ಅದನ್ನು ಕುದಿಯೋಕೆ ಇಟ್ಟು ಸ್ವಲ್ಪ 1-2 ಸತಿ ಅದು ಸೊಪ್ಪಿನ ಸಾರು ಮಾಡಿ ಸಾಂಬಾರು ಕುದೀತಾ ಇದೆ. ಈಗ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಗಲ್ಲಿ ಮ್ಯಾಟ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ನೋಡಿ ಇದೇನೇ ತೊಗೊಂಬಂದಿದ್ದು ಮ್ಯಾಟು, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಹಾಗೆ ನಾನು ಹೊರಗಡೆ ಹೋಗಿದ್ದಾಗ ಮ್ಯಾಟ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ನೋಡಿ ಇದೇನೆ, ಇದು ಆ್ಯಂಟಿ ಸ್ಕಿಡ್ ಮ್ಯಾಟು. ನಮ್ಮನೆ ಬಾತ್ರೂಮ್ ಡೋರ್ ಫಸ್ಟ್ ಟೈಮ್ ಸ್ವಲ್ಪ ಹೈಟಲ್ಲಿ ಇದೆ, ಹಂಗಾಗಿ ಬಾತ್ರೂಮಿಂದ ಆಚೆ ಬರುವಾಗ ನಾನು ಹಾಕಿದಂಥ ಸ್ಯಾರಿ ಮ್ಯಾಟು ಅದು ಜಾರ್ತಾ ಇದೆ. ಹಾಗಾಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ಮನೆ ಬಾತ್ರೂಮ್ ಟೈಮ್ ನೋಡ್ತಾ ಇದ್ರೆ ಡೋರ್ ಸ್ವಲ್ಪ ಹೈಟ್ ಆಗಿರೋದ್ರಿಂದ ವಿಡಿಯೋ ನೋಡಿ. ಹಾಗೆ ಮ್ಯಾಟ್ ಬೆಲ್ ಬಟನ್ ಮ್ಯಾಟ್ ಹಾಕೊಳ್ಳಿ. ನಾನು ಹಾಕುವಂಥ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ನನ್ನ ವಿಡಿಯೋಸ್ ಆಗಲ್ಲ ಅಂತೇಳಿ ಫಸ್ಟ್ ಇದನ್ನು ತಗೊಂಡು. ಹಾಗೆ ಈ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ತಗೊಂಡು ಚೆನ್ನಾಗಿ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಹಾಗೆ ಈ ಕರ್ಜಿಕಾಯಿ ಮಾಡೋದನ್ನು ಕೂಡ ತಗೊಂಡೆ, ತುಂಬಾ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸರಿ, ಈಗ ಬಾತ್ರೂಮ್ ಹತ್ರ ಇರೋ ಮ್ಯಾಟನ್ನು ರೇಟ್ ಕೂಡ ಅಂತೇಳಿ ರೀಸನಬಲ್ ಆಗಿತ್ತು. ಫಸ್ಟ್ ಅದನ್ನು ಚೇಂಜ್ ಮಾಡ್ಕೋಬೇಕು. ಆಮೇಲೆ ಇದು ಒಂದು ತೊಗೊಂಡೆ. ಇದು ಕೆಲವು ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಮತ್ತು ಕರ್ಜಿಕಾಯಿ ಎಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸೈಡನ್ನು ಕಟ್ ಮಾಡ್ಕೊಳ್ಳೋ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ವಲ್ಪ ಬೇಕಾಗಿತ್ತು, ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ ನಾನು. ಇವತ್ತಿನ ವ್ಲಾಗು ನಿಮ್ಗೆ ಏನಾದ್ರು ಒಂದು ಚೂರಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತೇಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸರಿ, ಈಗ ಬಾತ್ರೂಮ್ ಹತ್ರ ಮ್ಯಾಟನ್ನು ತೆಗೆದು ಈ ಮ್ಯಾಟನ್ನು ಹಾಕ್ಕೊಳ್ಬೇಕಿದೆ. ನಾನು ಈ ಸ್ಯಾರಿನಲ್ಲಿ ನೋಡಿ ಈ ಥರ ಇದೆ, ನಮ್ಮ ಎಳೆದಿರೋಂಥ ಮ್ಯಾಟನ್ನು ಹಾಕಿದ್ದೆ ಹೊರಗಡೆ. ಇದು ಜಾರ್ತಾ ಇದೆ ಫ್ರೆಂಡ್ಸ್, ಇದು ನೋಡಿ ಸ್ವಲ್ಪ ಸ್ಟ್ರೈಟ್ ಇರೋದ್ರಿಂದ ಬಟ್ಟೆ ಸ್ಯಾರಿನಲ್ಲಿ ಜಾರ್ತಾ ಇದೆ. ಮ್ಯಾಟನ್ನು ನಾನು ಸ್ಕಿಡ್ ಮ್ಯಾಟನ್ನು ತೊಗೊಂಡು ಬಂದು ಇವತ್ತಿಲ್ಲ ಹಾಕಿಸಿದ್ದೆ, ಅದು ಜಾರ್ತಾ ಇದೆ. ಹಂಗಾಗಿ ಫಸ್ಟು ಈ ಮ್ಯಾಟನ್ನು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮ್ಯಾಟು. ನೋಡಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ? ಚೂರಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಾಳೆ ಮತ್ತೊಂದು ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತೇಳಿ ಕಮೆಂಟ್